ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು ಕೂಡ ಹಲವು ಪುರಾತನ ಕಾಲದ ವಸ್ತುಗಳು ಪತ್ತೆಯಾಗಿದೆ. ಒಂದು ರೀತಿಯಲ್ಲಿ ಲಕ್ಕುಂಡಿಯಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಲಕ್ಕುಂಡಿಯಲ್ಲಿ ದಿನಕ್ಕೊಂದು ಅಚ್ಚರಿ. ಪುರಾತನ ಕಾಲದ ಮಡಿಕೆ, ಕವಡೆ ಪತ್ತೆ. ಗುಡಿಗಳ ಬೀಡು ಚಿನ್ನದೂರು ಲಕ್ಕುಂಡಿಯಲ್ಲಿ ಅಚ್ಚರಿಗಳ ಮೇಲೆ ಅಚ್ಚರಿ. ಉತ್ಖನನ ಶುರುವಾದಾಗಿನಿಂದ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಇದೀಗ 5ನೇ ದಿನದ ಉತ್ಖನನ ವೇಳೆ ಮತ್ತಷ್ಟು ರಹಸ್ಯ ಬಯಲಾಗಿದೆ. ಇಂದು ಕೂಡ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಉತ್ಖನನ ವೇಳೆ ಪುರಾತನ ಕಾಲದ ಮಡಿಕೆ ಪತ್ತೆಯಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ ಆ ದೇವಸ್ಥಾನ ಮುಂಭಾಗದಲ್ಲಿ 10x10ನಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈಗ ತಾನೇ ಒಂದು ಪುರಾತನ ಕಾಲದ ಮಡಿಕೆ ಇಲ್ಲಿ ಗೋಚರವಾಗಿದೆ. ಏನು B1 ಪ್ಲಾಂಟ್ನಲ್ಲಿ ಏನು ಉತ್ಖನನ ಕಾರ್ಯ ನಡೀತಾ ಇತ್ತು. ಈ ಸಮಯದಲ್ಲಿ ಒಂದು ಪುರಾತನ ಕಾಲದ ಮಡಿಕೆ ಉಂಟಾಗಿದೆ. ಸಾಕಷ್ಟು ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಇದು ಬಹಳ ಹಳೆಯ ಕಾಲದ್ದು ಅಂತ ಕೂಡ ಇಲ್ಲಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ತಮ್ಮ ಅಭಿಮತ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಈ ಒಂದು ಮಡಿಕೆ ಆಕಾರ ನೋಡಿದರೆ ಇದು ದೊಡ್ಡ ಪ್ರಮಾಣದ ಮಡಿಕೆ ಇದೆ. ಈ ಹಿಂದೆ ಏನು ಚಿನ್ನ ಈ ರೀತಿ ನಗದು ಆಭರಣಗಳನ್ನು ಕೂಡ ಇಂಥ ಮಡಿಕೆಯಲ್ಲಿ ಹಾಕ್ತಾ ಇದ್ರು. ಅದೇ ರೀತಿಯಾಗಿ ಏನು ದವಸ ಧಾನ್ಯಗಳನ್ನು ಕೂಡ ಮಡಿಕೆಯಲ್ಲಿ ಇಡ್ತಾ ಇದ್ರು. ಇದು ಯಾವ ಕಾಲದ್ದು, ಎದಕ್ಕೆ ಬಳಕೆ ಮಾಡ್ತಾ ಇದ್ರು ಅನ್ನೋದು ಕೂಡ ಸ್ಪಷ್ಟ ಆಗಬೇಕಾಗಿದೆ. ಪುರಾತನ ಕಾಲದಲ್ಲಿ ಈಗ ಪತ್ತೆಯಾಗಿರುವ ಮಡಿಕೆಯಲ್ಲಿ ಚಿನ್ನ, ವಜ್ರ, ವೈಢೂರ್ಯ ಇಡ್ತಿದ್ರು ಎನ್ನಲಾಗ್ತಿದೆ. ಈ ಬಗ್ಗೆ ಪುರಾತತ್ವ ಇಲಾಖೆ ಪರಿಶೀಲಿಸುತ್ತಿದೆ. ನಿನ್ನೆ ತಾನೇ ಶಿಲಾಯುಗದ ಕೊಡಲಿ ಪತ್ತೆಯಾಗಿದ್ದು ಲಕ್ಕುಂಡಿ ಗ್ರಾಮಕ್ಕೆ ಶಿಲಾಯುಗಕ್ಕೆ ನಂಟು ಇತ್ತು ಎನ್ನುವ ಕುತೂಹಲ ಕೆರಳಿಸಿದೆ. ಅಲ್ಲದೆ ಉತ್ಖನನ ವೇಳೆ ಹಳೆ ಕಾಲದ ಒಂದೇ ಒಂದು ಕವಡಿಯೂ ಸಿಕ್ಕಿದ್ದು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ದೇವಸ್ಥಾನದಲ್ಲೇ ಚೌಕಿಮಠ ಕುಟುಂಬದ ವಾಸ. ಇತ್ತ ಉತ್ಖನನ ಮಾಡ್ತಿದ್ರೆ ಅತ್ತ ಕೋಟೆ ವೀರಭದ್ರೇಶ್ವರ ಕೂಗಳತೆ ದೂರದಲ್ಲಿ ಈಶ್ವರನ ದೇಗುಲದಲ್ಲಿ ಚೌಕಿಮಠ ಕುಟುಂಬ ವಾಸಿಸುತ್ತಿರೋದು ಕಂಡುಬಂದಿದೆ. ಇದೇ ಮನೆಯಲ್ಲಿ ಚೌಕಿಮಠ ಕುಟುಂಬ 4 ತಲೆಮಾರುಗಳಿಂದ ಈಶ್ವರ ದೇವಸ್ಥಾನದಲ್ಲಿ ವಾಸ ಮಾಡ್ತಿದ್ದಾರೆ. ಮನೆಯ ಒಳಗಡೆ ಈಶ್ವರ ದೇವರ ಗರ್ಭಗುಡಿ ಇದೆ. ಆದರೆ ಒಳಗಡೆ ಈಶ್ವರ ಮೂರ್ತಿ ಮಾತ್ರ ಇಲ್ಲ. ದೇವಸ್ಥಾನ ಮುಂಭಾಗದಲ್ಲಿ ಪುರಾತನ ಕಾಲದ ಬಾವಿ ಕೂಡ ಇದೆ. ಕಳೆದ 4 ದಶಕಗಳಿಂದನೂ ಕೂಡ ಈ ಒಂದು ಏನು ಆವರಣ ಏನಿದೆ ಈ ಒಂದು ದೇವಸ್ಥಾನದ ಆವರಣದಲ್ಲೇ ಇಲ್ಲಿ ಬದುಕು ಸಾಗಿಸ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಪುರಾತನ ಕಾಲದ ದೇವಸ್ಥಾನ ಕೂಡ ಇದೆ. ಅದರ ಪಕ್ಕದಲ್ಲೇ ಏನು ಬಾವಿ ಇದೆ. ಇದು ಸಾಕಷ್ಟು ಹಳೆ ಕಾಲದ ಬಾವಿ. ಇದೇ ಒಂದು ನೀರನ್ನು ಕೂಡ ಈ ಕುಟುಂಬಸ್ಥರು ಉಪಯೋಗ ಮಾಡ್ತಾರೆ. ಹೊರಗಡೆ ನೋಡಿದರೆ ಇದು ಸೇಮ್ ಮನೆ ಥರ ಕಾಣಿಸುತ್ತೆ, ಆದರೆ ಇದು ಮನೆಯಲ್ಲ, ದೇವಸ್ಥಾನ. ಇಲ್ಲಿ ನಾವು ನೋಡ್ತಾ ಇರ್ಬೋದು. ಈ ರೀತಿ ಡೋರ್ ಗೀಡ್ ಎಲ್ಲ ಹಾಕ್ಕೊಂಡಿದ್ದಾರೆ. ಸುಮಾರು ವರ್ಷಗಳಿಂದ ಇದೇ ಒಂದು ಮನೆಯಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ಈ ಒಂದು ಭಾಗದಲ್ಲಿ ಅಡುಗೆ ಮನೆ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಇದು ಈಶ್ವರ ದೇವಾಲಯ. ಇದು ಸಾಕಷ್ಟು ಇತಿಹಾಸ ಹೊಂದಿರುವಂಥ ದೇವಸ್ಥಾನ. ಕೇವಲ ಗರ್ಭಗುಡಿ ಮಾತ್ರ ಗೋಚರವಾಗುತ್ತೆ. ಇಷ್ಟೊಂದು ಸಾಕಷ್ಟು ಮಣ್ಣು ಕೂಡ ಈ ದೇವಸ್ಥಾನದ ಮೇಲ್ಭಾಗದಲ್ಲಿದೆ. ನಾವು ಟಾಪ್ ಆ್ಯಂಗಲ್ನಲ್ಲಿದ್ದೇವೆ. ಇಲ್ಲಿ ಎಲ್ಲ ನೋಡ್ತಾ ಇದ್ರು ಕೂಡ ಇಷ್ಟೊಂದು ಟಾಪ್ ಆ್ಯಂಗಲ್ನಲ್ಲಿ ನಾವು ಕಾಣಿಸ್ತೇವೆ. ಈ ಕುಟುಂಬಕ್ಕೆ ಸರ್ಕಾರ ಒಕ್ಕಲೆಬ್ಬಿಸ್ತಾರಾ ಎನ್ನುವ ಆತಂಕ ಮನೆ ಮಾಡಿದೆ. ಪೂರ್ವಜರು ವಾಸ ಮಾಡಿರೋ ಮನೆಗಳನ್ನ ಬಿಟ್ಟು ಹೋಗುವ ಆತಂಕ ಎದುರಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ನೀಡಬೇಕು, ಆಗ ಮಾತ್ರ ನಾವು ದೇವಸ್ಥಾನವನ್ನ ಬಿಟ್ಟು ಕೊಡ್ತೇವೆ ಅಂತಿದ್ದಾರೆ. ಗುಡಿ ಪೂಜೆ ಮಾಡ್ಕೊಂತ ದುರ್ಕೊಂತ ತಿಂತಾರೆ. ಇಷ್ಟ ಮತ್ತೆ ನಮ್ಗೆ ಏನು ಹೆಚ್ಚಿಂದ ಏನು ಮಾತಿ ಇಲ್ರಿ. ನಮಗೆ ಬಿಟ್ಟು ಕೊಡ ಅಂತಾರೆ. ನಾವು ಬಿಟ್ಟು ಕೊಡ್ತೀವಿ. ನಮ್ಗೆ ಏನು ಸಹಾಯ ಮಾಡ್ರಿ, ನಮ್ಗಂತೂ ಏನಿಲ್ಲ ಅಂತ ಗೌರ್ಮೆಂಟಿಗೆ ಕೇಳ್ಕೊಂತೀವಿ. ಈಗ ಏನಾರ ನಿವೇಶನ ಮನೆ ಕೊಟ್ಟರೆ ಹೋಗ್ತಾರೆ. ನಾವು ಮನೆ ಕೊಟ್ಟರೆ ಮತ್ತೆ ಹೋಗ್ಬೇಕ್ರಿ. ಮತ್ತೆ ಅವ್ರು ಬಿಡ ಅಂತಾರೆ. ಅಂದ್ರೆ ಗೌರ್ಮೆಂಟ್ ಗುಂಟ ನಾವು ವಿಕಾರ ಮಾಡಕ್ಕೆ ಬರಲ್ಲ. ಲಕ್ಕುಂಡಿಯಲ್ಲಿ ಉತ್ಖನನ ವೇಳೆ ಒಂದೊಂದೇ ರಹಸ್ಯ ಬಯಲಾಗ್ತಿದೆ. ಇನ್ನು ಆಳವಾಗಿ ಉತ್ಖನನ ಮಾಡಿದ್ರೆ ಹವಳ, ಮುತ್ತು ಸೇರಿದಂತೆ ಚಿನ್ನ, ವಜ್ರ, ವೈಢೂರ್ಯ ಸಿಗುವ ನಿರೀಕ್ಷೆ ಇದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು ಕೂಡ ಹಲವು ಪುರಾತನ ಕಾಲದ ವಸ್ತುಗಳು ಪತ್ತೆಯಾಗಿದೆ. ಒಂದು ರೀತಿಯಲ್ಲಿ ಲಕ್ಕುಂಡಿಯಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಲಕ್ಕುಂಡಿಯಲ್ಲಿ ದಿನಕ್ಕೊಂದು ಅಚ್ಚರಿ. ಪುರಾತನ ಕಾಲದ ಮಡಿಕೆ, ಕವಡೆ ಪತ್ತೆ.
ಗುಡಿಗಳ ಬೀಡು ಚಿನ್ನದೂರು ಲಕ್ಕುಂಡಿಯಲ್ಲಿ ಅಚ್ಚರಿಗಳ ಮೇಲೆ ಅಚ್ಚರಿ. ಉತ್ಖನನ ಶುರುವಾದಾಗಿನಿಂದ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಇದೀಗ 5ನೇ ದಿನದ ಉತ್ಖನನ ವೇಳೆ ಮತ್ತಷ್ಟು ರಹಸ್ಯ ಬಯಲಾಗಿದೆ. ಇಂದು ಕೂಡ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಉತ್ಖನನ ವೇಳೆ ಪುರಾತನ ಕಾಲದ ಮಡಿಕೆ ಪತ್ತೆಯಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ ಆ ದೇವಸ್ಥಾನ ಮುಂಭಾಗದಲ್ಲಿ 10x10ನಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈಗ ತಾನೇ ಒಂದು ಪುರಾತನ ಕಾಲದ ಮಡಿಕೆ ಇಲ್ಲಿ ಗೋಚರವಾಗಿದೆ. ಏನು B1 ಪ್ಲಾಂಟ್ನಲ್ಲಿ ಏನು ಉತ್ಖನನ ಕಾರ್ಯ ನಡೀತಾ ಇತ್ತು. ಈ ಸಮಯದಲ್ಲಿ ಒಂದು ಪುರಾತನ ಕಾಲದ ಮಡಿಕೆ ಉಂಟಾಗಿದೆ. ಸಾಕಷ್ಟು ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಇದು ಬಹಳ ಹಳೆಯ ಕಾಲದ್ದು ಅಂತೇಳಿ ಕೂಡ ಇಲ್ಲಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ತಮ್ಮ ಅಭಿಮತ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಈ ಒಂದು ಮಡಿಕೆ ಆಕಾರ ನೋಡಿದರೆ ಇದು ದೊಡ್ಡ ಪ್ರಮಾಣದ ಮಡಿಕೆ ಇದೆ. ಈ ಹಿಂದೆ ಏನು ಚಿನ್ನ ಈ ರೀತಿ ನಗದು ಆಭರಣಗಳನ್ನು ಕೂಡ ಇಂಥ ಮಡಿಕೆಯಲ್ಲಿ ಹಾಕ್ತಾ ಇದ್ರು. ಅದೇ ರೀತಿಯಾಗಿ ಏನು ದವಸ ಧಾನ್ಯಗಳನ್ನು ಕೂಡ ಮಡಿಕೆಯಲ್ಲಿ ಇಡ್ತಾ ಇದ್ರು. ಇದು ಯಾವ ಕಾಲದ್ದು, ಎದಕ್ಕೆ ಬಳಕೆ ಮಾಡ್ತಾ ಇದ್ರು ಅನ್ನೋದು ಕೂಡ ಸ್ಪಷ್ಟ ಆಗಬೇಕಾಗಿದೆ. ಪುರಾತನ ಕಾಲದಲ್ಲಿ ಈಗ ಪತ್ತೆಯಾಗಿರುವ ಮಡಿಕೆಯಲ್ಲಿ ಚಿನ್ನ, ವಜ್ರ, ವೈಢೂರ್ಯ ಇಡ್ತಿದ್ರು ಎನ್ನಲಾಗ್ತಿದೆ. ಈ ಬಗ್ಗೆ ಪುರಾತತ್ವ ಇಲಾಖೆ ಪರಿಶೀಲಿಸುತ್ತಿದೆ. ನಿನ್ನೆ ತಾನೇ ಶಿಲಾಯುಗದ ಕೊಡಲಿ ಪತ್ತೆಯಾಗಿದ್ದು ಲಕ್ಕುಂಡಿ ಗ್ರಾಮಕ್ಕೆ ಶಿಲಾಯುಗಕ್ಕೆ ನಂಟು ಇತ್ತು ಎನ್ನುವ ಕುತೂಹಲ ಕೆರಳಿಸಿದೆ. ಅಲ್ಲದೆ ಉತ್ಖನನ ವೇಳೆ ಹಳೆ ಕಾಲದ ಒಂದೇ ಒಂದು ಕವಡಿಯೂ ಸಿಕ್ಕಿದ್ದು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ದೇವಸ್ಥಾನದಲ್ಲೇ ಚೌಕಿಮಠ ಕುಟುಂಬದ ವಾಸ. ಇತ್ತ ಉತ್ಖನನ ಮಾಡ್ತಿದ್ರೆ ಅತ್ತ ಕೋಟೆ ವೀರಭದ್ರೇಶ್ವರ ಕೂಗಳತೆ ದೂರದಲ್ಲಿ ಈಶ್ವರನ ದೇಗುಲದಲ್ಲಿ ಚೌಕಿಮಠ ಕುಟುಂಬ ವಾಸಿಸುತ್ತಿರೋದು ಕಂಡುಬಂದಿದೆ. ಇದೇ ಮನೆಯಲ್ಲಿ ಚೌಕಿಮಠ ಕುಟುಂಬ 4 ತಲೆಮಾರುಗಳಿಂದ ಈಶ್ವರ ದೇವಸ್ಥಾನದಲ್ಲಿ ವಾಸ ಮಾಡ್ತಿದ್ದಾರೆ. ಮನೆಯ ಒಳಗಡೆ ಈಶ್ವರ ದೇವರ ಗರ್ಭಗುಡಿ ಇದೆ. ಆದರೆ ಒಳಗಡೆ ಈಶ್ವರ ಮೂರ್ತಿ ಮಾತ್ರ ಇಲ್ಲ. ದೇವಸ್ಥಾನ ಮುಂಭಾಗದಲ್ಲಿ ಪುರಾತನ ಕಾಲದ ಬಾವಿ ಕೂಡ ಇದೆ. ಕಳೆದ 4 ದಶಕಗಳಿಂದನೂ ಕೂಡ ಈ ಒಂದು ಏನು ಆವರಣ ಏನಿದೆ ಈ ಒಂದು ದೇವಸ್ಥಾನದ ಆವರಣದಲ್ಲೇ ಇಲ್ಲಿ ಬದುಕು ಸಾಗಿಸ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಪುರಾತನ ಕಾಲದ ದೇವಸ್ಥಾನ ಕೂಡ ಇದೆ. ಅದರ ಪಕ್ಕದಲ್ಲೇ ಏನು ಬಾವಿ ಇದೆ. ಇದು ಸಾಕಷ್ಟು ಹಳೆ ಕಾಲದ ಬಾವಿ. ಇದೇ ಒಂದು ನೀರನ್ನು ಕೂಡ ಈ ಕುಟುಂಬಸ್ಥರು ಉಪಯೋಗ ಮಾಡ್ತಾರೆ. ಹೊರಗಡೆ ನೋಡಿದರೆ ಇದು ಸೇಮ್ ಮನೆ ಥರ ಕಾಣಿಸುತ್ತೆ, ಆದರೆ ಇದು ಮನೆಯಲ್ಲ, ದೇವಸ್ಥಾನ. ಇಲ್ಲಿ ನಾವು ನೋಡ್ತಾ ಇರ್ಬೋದು. ಈ ರೀತಿ ಡೋರ್ ಗೀಡ್ ಎಲ್ಲ ಹಾಕ್ಕೊಂಡಿದ್ದಾರೆ. ಸುಮಾರು ವರ್ಷಗಳಿಂದ ಇದೇ ಒಂದು ಮನೆಯಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ಈ ಒಂದು ಭಾಗದಲ್ಲಿ ಅಡುಗೆಯು ಮನೆ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಇದು ಈಶ್ವರ ದೇವಾಲಯ. ಇದು ಸಾಕಷ್ಟು ಇತಿಹಾಸ ಹೊಂದಿರುವಂಥ ದೇವಸ್ಥಾನ. ಕೇವಲ ಗರ್ಭಗುಡಿ ಮಾತ್ರ ಗೋಚರವಾಗುತ್ತೆ. ಇಷ್ಟೊಂದು ಸಾಕಷ್ಟು ಮಣ್ಣು ಕೂಡ ಈ ದೇವಸ್ಥಾನದ ಮೇಲ್ಭಾಗದಲ್ಲಿದೆ. ನಾವು ಟಾಪ್ ಆ್ಯಂಗಲ್ನಲ್ಲಿದ್ದೇವೆ. ಇಲ್ಲಿ ಎಲ್ಲ ನೋಡ್ತಾ ಇದ್ರು ಕೂಡ ಇಷ್ಟೊಂದು ಟಾಪ್ ಆ್ಯಂಗಲ್ನಲ್ಲಿ ನಾವು ಕಾಣಿಸ್ತೇವೆ. ಈ ಕುಟುಂಬಕ್ಕೆ ಸರ್ಕಾರ ಒಕ್ಕಲೆಬ್ಬಿಸ್ತಾರಾ ಎನ್ನುವ ಆತಂಕ ಮನೆ ಮಾಡಿದೆ. ಪೂರ್ವಜರು ವಾಸ ಮಾಡಿರೋ ಮನೆಗಳನ್ನ ಬಿಟ್ಟು ಹೋಗುವ ಆತಂಕ ಎದುರಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ನೀಡಬೇಕು, ಆಗ ಮಾತ್ರ ನಾವು ದೇವಸ್ಥಾನವನ್ನ ಬಿಟ್ಟು ಕೊಡ್ತೇವೆ ಅಂತಿದ್ದಾರೆ. ಗುಡಿ ಪೂಜೆ ಮಾಡ್ಕೊಂತ ದುರ್ಕೊಂತ ತಿಂತಾರೆ. ಇಷ್ಟ ಮತ್ತೆ ನಮ್ಗೇನು ಹೆಚ್ಚಿಂದ ಏನು ಮಾತಿ ಇಲ್ರಿ. ನಮಗೆ ಬಿಟ್ಟು ಕೊಡ ಅಂತಾರೆ. ನಾವು ಬಿಟ್ಟು ಕೊಡ್ತೀವಿ. ನಮ್ಗೇನು ಸಹಾಯ ಮಾಡಿರಿ, ನಮ್ಗಂತೂ ಏನಿಲ್ಲ ಅಂತ ಗೌರ್ಮೆಂಟಿಗೆ ಕೇಳ್ಕೊಂತೀವಿ. ಈಗ ಏನಾರ ನಿವೇಶನ ಮನೆ ಕೊಟ್ಟರೆ ಹೋಗ್ತಾರೆ. ನಾವು ಮನೆ ಕೊಟ್ಟರೆ ಮತ್ತೆ ಹೋಗ್ಬೇಕು ರೀ. ಮತ್ತೆ ಅವ್ರು ಬಿಡ ಅಂತಾರೆ. ಅಂದ್ರೆ ಗೌರ್ಮೆಂಟ್ ಗುಂಟ ನಾವು ವಿಕಾರ ಮಾಡಕ್ಕೆ ಬರಲ್ಲ. ಲಕ್ಕುಂಡಿಯಲ್ಲಿ ಉತ್ಖನನ ವೇಳೆ ಒಂದೊಂದೇ ರಹಸ್ಯ ಬಯಲಾಗ್ತಿದೆ. ಇನ್ನು ಆಳವಾಗಿ ಉತ್ಖನನ ಮಾಡಿದ್ರೆ ಹವಳ, ಮುತ್ತು ಸೇರಿದಂತೆ ಚಿನ್ನ, ವಜ್ರ, ವೈಢೂರ್ಯ ಸಿಗುವ ನಿರೀಕ್ಷೆ ಇದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ.